ಇನ್ನು ರವಿಕುಮಾರ್ ಸಿಎಸ್ಆರ್ ಶಾಲಿನಿ ರಜನೀಶ್ ವಿಚಾರವಾಗಿ ಮಾತನಾಡಿದಂತಹ ವಿಷಯವಾಗಿ ಯಾವುದೇ ರೀತಿಯ ಪ್ರತಿಕ್ರಿಯೆಯನ್ನ ಕೊಡದೆ ಸಿಎಸ್ ಶಾಲಿನಿ ರಜನೀಶ್ ಅವರು ತೆರಳಿದ್ದಾರೆ. ಯಾವುದೇ ಪ್ರತಿಕ್ರಿಯೆಯನ್ನ ಕೊಡಲಿಲ್ಲ. ಸಿಎಂ ಸಭೆಗೆ ಅವರು ಬಂದಿದ್ರು, ಸಭೆಗೆ ನೇರ ಹೊರಟ್ರೆ ವಿನಃ ಈ ವಿಷಯವಾಗಿ ಏನೆಲ್ಲ ಚರ್ಚೆಗಳಾಗ್ತಾ ಇದೆ, ಏನೆಲ್ಲ ಬೆಳವಣಿಗೆಗಳಾಗ್ತಾ ಇದೆ, ಕಂಪ್ಲೇಂಟ್ ಕೂಡ ಫೈಲ್ ಆಗಿದೆ, ಯಾವುದಕ್ಕೂ ಕೂಡ ಮೇಡಮ್ ರಿಯಾಕ್ಟ್ ಮಾಡಿಲ್ಲ. ಸೊ ಹಾಗಿದ್ರೆ ಮುಂದೆ ಇದು ಕೋರ್ಟ್ನಲ್ಲಿ ವಿಚಾರಣೆಯ ಹಂತಕ್ಕೆ ಬಂದಾಗಲೂ ಕೂಡ ಅವರು ಅಲ್ಲಿಯೂ ಪ್ರತಿಕ್ರಿಯೆಯನ್ನು ಕೊಡದೆ ಸುಮ್ಮನೆ ಆಗ್ತಾರಾ, ಏನಾಗುತ್ತೆ? ಹಾಗೊಂದು ವೇಳೆ ಅವರಲ್ಲಿ ಸುಮ್ಮನೆ ಆದರೆ ಈ ಕೇಸ್ ಅಲ್ಲಿಗೆ ಮುಗಿಯುತ್ತೆ. ಸಿಎಸ್ ಶಾಲಿನಿ ರಜನೀಶ್ ಕುರಿತಾಗಿ ರವಿಕುಮಾರ್ ಅವರು ಆಡಿದಂತಹ ಮಾತು, ಆ ಮಾತಿಗೆ ಅವರಿಂದ ಯಾವುದೇ ರೀತಿಯಾದಂತಹ ಪ್ರತಿಕ್ರಿಯೆಗಳು, ಅಸಮಾಧಾನ ಇದ್ಯಾವುದೂ ಕೂಡ ವ್ಯಕ್ತವಾಗಿಲ್ಲ. ಬಂದರು, ಸಿಎಂ ಸಭೆಗೆ ನೇರ ಹೊರಟರು, ಯಾವುದೇ ರೀತಿಯ ರಿಯಾಕ್ಷನ್ಗೂ ಕೂಡ ಅವರು ಅವಕಾಶವನ್ನು ಮಾಡಿಕೊಡ್ಲಿಲ್ಲ. ಸೊ ಇದೇ ರೀತಿಯ ನಿಲುವು ಕೋರ್ಟ್ನಲ್ಲೂ ಇರುತ್ತಾ, ಅಥವಾ ತಾನು ಎಲ್ಲಿ ಉತ್ತರವನ್ನು ಕೊಡಬೇಕೋ ಅಲ್ಲಿ ಉತ್ತರವನ್ನು ಕೊಡ್ತೀನಿ ಅಂತೇನಾದರೂ ನಿರ್ಧಾರ ಮಾಡಿದ್ದಾರಾ? ವೆಯ್ಟ್ ಮಾಡಬೇಕು.